ಕನ್ನಡದಾಗ ನಾವು ಇದಕ್ಕೆ ವರ್ಣಮಾಲೆ ಅಂತೀವಿ. ವರ್ಣಮಾಲೆಗಳು ಅನ್ಬಾರ್ದು, ವರ್ಣಮಾಲೆ ಅಂತ ಕರಿಬೇಕು. ಸೊ ಮೊದ್ಲೇದು ಯಾವ್ದಂದ್ರ ಇದನ್ನ ಅ ಆ ಅಂತ ಹೇಳಿ ಓದ್ಬೇಕು. ಎರಡನೇದು ಯಾವ್ದಂದ್ರೆ ಬಿ. ಇದನ್ನ ಬಿ ಅಂತ ಓದ್ತೀವಿ. ಅದು ಆಕ್ಚುಲಿ ಸೌಂಡ್ ಯಾವ್ದಪ್ಪ ಅಂದ್ರೆ ಇದ್ರದ್ದು ಬ. ಸಿ ಅಂದ್ರೆ ಏನಪ್ಪ ಅಂದ್ರ ಕ. ಸಮ್ ಟೈಮ್ ಏನಾಕೈತಂದ್ರ ಸ ಅನ್ಸ್ಕೊತೈತಿ. ಡಿ ಇದ್ರದ್ದು ಯಾವ್ದಂದ್ರ ಡ ಅಂತ ಕರಿತೀವಿ. ಈ ಇದ್ರದ್ದು ಯಾವ್ದಪ್ಪ ಅಂದ್ರ ಎ ಅಥವಾ ಕೆಲವು ಟೈಮ್ ಇ ಅನ್ಸ್ಕೊತೈತಿ. ಎಫ್ ಅಂದ್ರೆ ಏನಪ್ಪ ಅಂದ್ರ ಫ. ಜಿ ಅಂದ್ರೆ ಏನಪ್ಪ ಅಂದ್ರ ಗ. ಇನ್ನ ಎಚ್ ಅಂದ್ರೆ ಏನಪ್ಪ ಅಂದ್ರ ಹ. ಆಯ್ ಅಂದ್ರ ಇ ಅನ್ಸ್ಕೊತೈತಿ. ಆಮೇಲೆ ಕೆಲವೊಂದ್ಸಲ ಐ ಅನ್ಸ್ಕೊತೈತಿ. ಇನ್ನ ಜೆ. ಜೆ ಅಂದ್ರ ಜ. ಕೆ ಅಂದ್ರ ಕ. ಎಲ್ ಅಂದ್ರ ಲ. ಎಂ ಅಂದ್ರ ಮ. ಎನ್ ಅಂದ್ರ ನ. ಓ ಅಂದ್ರ ಓ ಅಂದ್ರ ಏನಪ್ಪ ಅಂದ್ರ ಓ ಓ ಅಥವಾ ಆ ಅಂತೇಳಿ ನಾವು ಓದ್ಬೇಕು. ಆ ಫಾರ್ ಎಕ್ಸಾಂಪಲ್ POT ಅಂದ್ರೆ ಪೋಟ್ ಅನ್ಬಾರ್ದು, ಪಾಟ್. ಇನ್ನು ಪಿ. ಪಿ ಅಂದ್ರ ಪ. ಕ್ಯೂ ಅಂದ್ರ ಕ್ವ. ಆರ್ ಅಂದ್ರ ರ. ಎಸ್ ಅಂದ್ರ ಸ. ಎಸ್ ಎಚ್ ಅಂದ್ರ ಶ ಅಥವಾ ಶ. ಶ ಶ. ಪಿ. ಪಿ ಅಂದ್ರೆ ಇಲ್ಲಿ ತ ಅಥವಾ ಥ. ಪಿ ಎಚ್ ಅಂದ್ರ ಯಾವಪ್ಪ ಅಂದ್ರ ತ ಅಥವಾ ದ. ಇನ್ನು ಯು ಅಂದ್ರ ಅ ಅಂತ ಓದ್ತೇವೆ ಸಮ್ಟೈಮ್ ಮತ್ತು ಉ ಅಂತ ಹೇಳಿ ಓದ್ತೇವೆ. ವಿ ಮತ್ತು ಡಬ್ಲ್ಯೂ ಎರಡು ಏನ್ ಮಾಡ್ತಾವ ಅಂದ್ರ ಓ ಸೌಂಡ್ ಕೊಡ್ತಾವ. ಇನ್ ಎಕ್ಸ್ ಅಂದ್ರೆ ಏನಪ್ಪಾ ಅಂದ್ರ ಸ್ಕ. ಎಕ್ಸ್ರೇ, ಜಿರಾಕ್ಸ್, ಸ್ಕ. ಓಕೆ. ವಾಯ್ ಏನಪ್ಪಾ ಅಂದ್ರ ಇದ್ರ ಎರಡು ತರ ಸೌಂಡ್ ಕೊಡ್ತೈತಿ. ಒಂದು ಪ್ರಾರಂಭದಾಗ ಮತ್ತ ನಡ್ಬರ್ಕ್ ಬತ್ತಂದ್ರ ಇದನ್ನ ಯ ಅಂತ ಹೇಳಿ ಓದ್ಬೇಕು. ಲಾಸ್ಟ್ ಬತ್ತಂದ್ರ ವಾಯ್. ಯಾವ ಇದ್ರ ವ್ಯಂಜನ್ ಜೊತೆ ಬಂದಿರ್ತೈತಲ್ಲ ಅದ್ರ ಜೊತೆ ಕೂಡಿ ಏನಾಗ್ತೈತಂದ್ರ ಇ ಅಂತ ಸೌಂಡ್ ಕೊಡ್ತೈತಿ. ಎನಿ ಮೆನಿ ಸಿಟಿ, ಹೌದಾ. ಡ್ಯಾಡಿ ಬೇಬಿ ಈ ತರ. ಇನ್ನು ಜೆಡ್. ಜೆಡ್ ಅಂದ್ರೆ ನಾವು ಇದನ್ನ ಜಡ್ ಅಂತ ಕರಿತೀವಿ. ಆಮೇಲೆ ಅಮೇರಿಕನ್ಸ್ ಇಂಗ್ಲಿಷ್ನಾಗ ಇದನ್ನ ಜಿ ಅಂತ ಹೇಳಿ ಕರಿತೀವಿ. ಇದನ್ನ ಝ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು. ಇನ್ನು ಒಂದು ರೀತಿ ಯಾವ್ದಂದ್ರೆ CH ಬತ್ತಂದ್ರ ನಾವ್ ಏನಂತ ಓದ್ತೀವಿ, ಕ ಅಂತ ಓದ್ತೀವಿ ಮತ್ತು ಒಂದ್ ಟೈಮ್ ಚ ಅಂತ ಓದ್ತೇವೆ. ಈ ಅಲ್ಫಾಬೆಟ್ನ್ಯಾಗ ಏನ್ ಮಾಡಿದ್ವು ಅಂದ್ರೆ ನಾವು A to Z ಅಂದ್ರ ಎಗಿ ಯಾವ ಸೌಂಡ್ ಅನ್ಬೇಕು, ಬಿಗಿ ಯಾವ ಸೌಂಡ್ ಅನ್ಬೇಕು, ಸಿ ಯಾವ ಸೌಂಡ್ ಅನ್ಬೇಕು ಅಂತ ಹೇಳಿ ನಾವು ಕಲ್ತು. ಇದೇನ್ ಹೇಳ್ರಿ ಇದು ಬೇಸಿಕ್ ಇದು, ಹೌದಾ. ಆದ್ರ ಹಂಗ ಈಗ ನಾವು ಇದನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸೈಂಟಿಫಿಕ್ ಕಲಿಯಾಕೋದು ಅಂದ್ರ ಒಟ್ಟಾರೆಯಾಗಿ ಏನ್ ಮಾಡ್ತಾವಂದ್ರ 44 ಸೌಂಡ್ಗಳು ಬರ್ತಾವ. ಅದ್ರಾಗ ಏನಪ್ಪಾ ಅಂದ್ರ ಸ್ವರ ಧ್ವನಿಗಳು 20 ಬರ್ತಾವ ಮತ್ತು ವ್ಯಂಜನ ಧ್ವನಿಗಳು 20 ಬರ್ತಾವ. ಇದ್ರಾಗ ನೀವು ಈ 20 ಸ್ವರ ಧ್ವನಿಗಳನ್ನ ಕಲಿಯೋದ್ರೊಳಗ ನಿಮ್ಗೆ ಏನಾಗ್ತೈತಿ ಅಂದ್ರ ಇಂಗ್ಲಿಷ್ನಾಗ 50 to 60% ಏನಾಗ್ತೈತೆ ಅಂದ್ರ ಯಾವುದೇ ಅಡೆತಡೆ ಇಲ್ಲದೆ ಭಯ ಎಲ್ಲ ನಿವಾರಣೆ ಆಗಿ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಓದಾಕ ಬರ್ಯಾಕ ಕಲಿತ್ರಿ. ಸೊ ನೀವು ಏನ್ ಮಾಡ್ಬೇಕಂದ್ರೆ ನಾ ಇನ್ನು ಡೈಲಿ ಏನ್ ಹೇಳ್ಕೊತ ಹೋಗ್ತೇನಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಸ್ಟೆಪ್ ವೈಸ್ ಈಗ ಏನ್ ಮಾಡ್ಬೇಕಂದ್ರೆ ನೋಟ್ಸ್ ಮಾಡ್ಕೊತ ಹೋಗ್ಬೇಕು. ಅದನ್ನ ನೋಟ್ಸ್ ಮಾಡಿ ನಿಮ್ಮದೇ ನಾ ಏನ್ ಕೊಟ್ಟಿರ್ತೇನಲ್ಲ ಅದನ್ನ ಸ್ವಲ್ಪ ಮಿರರ್ ಮುಂದೆ ಏನ್ ಮಾಡ್ಬೇಕಂದ್ರೆ ಫ್ರೀ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಒಂದ್ ಸ್ವಲ್ಪ ಹೇಳ್ತಿರ್ತೇನೆ. ಸೊ ಇದೇನ್ ಮಾಡ್ತೈತೆ ಅಂದ್ರೆ ನಿಮ್ಗೆ ಬಹಳಷ್ಟು ಏನ್ ಮಾಡ್ತೈತೆ ಅಂದ್ರೆ ಕಾನ್ಫಿಡೆನ್ಸ್ ಅನ್ನ ಕೊಡ್ತೈತಿ, ಪ್ರೊನೌನ್ಸಿಯೇಷನ್ ಅನ್ನ ಇಂಪ್ರೂವ್ ಮಾಡ್ತೈತಿ ಇಂಗ್ಲಿಷ್ನಾಗ. ಸೊ ಏನ್ ಮಾಡೋಣ ಅಂದ್ರೆ ಈಗ ಮುಂದೆ ಇದ್ರ ಸ್ಟೆಪ್ಗಳನ್ನ ನೋಡೋಣ. ಅಂದ್ರೆ ಇದ್ರ ಅಪ್ಲೈ ಯಾವ ತರ ಅಂದ್ರೆ ನೀವು ಕಲ್ತಿದ್ ಕರೆಕ್ಟ್ ಐತೋ ಏನ್ ರಾಂಗ್ ಐತೆ ಅಂತ ಹೇಳಿ ನೋಡೋಣ ಬರ್ರಿ. ಈಗ ನಾವು ಏನ್ ಮಾಡೋಣ ಅಂದ್ರ ಎ ಅಂದ್ರ ಇಲ್ಲಿ ವರ್ಡ್ ಬರ್ದ ಅದ್ರಾಗ ಈಗ ನಾ A to Z ದಾಗ ಬಂದಿರುವಂತ ಧ್ವನಿಗಳನ್ನ ಇಲ್ಲಿ ಕರೆಕ್ಟ್ ಬರ್ತಾವೋ ಇಲ್ಲೋ ನೋಡೋಣ. ಬರ್ ಈ ಫಾರ್ ಎಕ್ಸಾಂಪಲ್ ನೋಡ್ರಿ APPL ನಾವ್ ಇದನ್ನ ಅಪ್ಪಲ್ ಅನ್ನಂಗಿಲ್ಲ, ಆಪಲ್ ಅಂತ ಹೇಳಿ ಆಪಲ್, ಹೌದಾ. ಇಲ್ಲಿ ಡಬಲ್ ಪಿ ಬರ್ತಂದ್ರ ಪ ಲ ಇ, ಹೌದಾ, ಆಪಲ್. ಸೊ ನೆಕ್ಸ್ಟ್ ನೋಡ್ರಿ DAT ಇದನ್ನ ಏನಂತ ಕರಿತೀವಿ ನಾವು ಬ ಯಾ ಟ, ಬ್ಯಾಟ್ ಅಂತ ಅನ್ಸ್ಕೊತೈತಿ. CAT ಕ ಯಾ ಟ, ಹೌದಾ, ಕ್ಯಾಟ್. ನೋಡ್ರಿ DOG, ಹೌದಾ, ಡ ಅ ಡ ಇದ್ರ ಮುಂದೆ ಗ ಡಾಗ್, ಹೌದಾ. EGG, ಹೌದಾ, EGG ಗ, ಹೌದಾ. ಎಗ್ ಏನ್ ಹೇಳ್ರಿ ಎಗ್ಸ್, ಹೌದಾ.
ಇನ್ನ ಎಫ್ ಎ ಟಿ ಫ ಯ ಫ್ಯಾ ಇದು ಟಿ ಏನಾದಕ್ಕೆ ಸೌಂಡ್ ಟ ಆಗ್ತದೆ ಫ್ಯಾಟ್ಸ್ ಹೌದಾ. ಇನ್ನ ಜಿ ಯು ಎನ್ ನೋಡ್ರಿ ಇಲ್ಲಿ ಗ ಅ ನ ಗನ್ ಹೌದಾ. ಇನ್ನು ಎಚ್ ಹೌದಾ ಎಚ್ ಓ ಟಿ ಹ ಅ ಹ ಇದು ಟಿ ಅಂದ್ರೆ ಟ ಹಾಟ್. ಐ ನೋಡ್ರಿ ಐ ಎನ್ ಕೆ ಎನ್ ನಂತರ ಕೆ ಬತ್ತಂದ್ರೆ ಅದನ್ನ ನ್ಯ ಅಂತ ಹೇಳಿ ಕರ್ಕೋಬೇಕು. ಇಂಕ್ ಇದು ಕೆ ಅಂದ್ರೆ ಕ ಅಂತ ಗೊತ್ತೈತಿ. ಇ ಪ್ಲಸ್ ಕ ಇದು ಏನಪ್ಪಾ ಅಂದ್ರೆ ಏನಂದ್ರೆ ಅನುನಾಸಿಕ ಇಂಕ್ ಹೌದಾ. ನಾವು ಇದನ್ನ ಇಂಕ್ ಅಂತ ಹೇಳಿ ಓದ್ತೇವೆ. ಇನ್ನ ಇಲ್ಲಿ ನೋಡ್ರಿ ಜೆ ಓ ಕೆ ಇ ಇದನ್ನ ನಾವ್ ಏನು ಅಂತ ಓದ್ತೇಳ್ರಿ ಜ ಪ್ಲಸ್ ಓ ಜೋ ಇದು ಕೆ ಇ ಕೂಡ ಏನಾಗ್ತೈತೆ ಹೇಳ್ರಿ ಕ ಜೋಕ್ 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 ಹೌದಾ. ಇನ್ನ ಕೆ ಹೌದಾ ಕೆ ಡಬಲ್ ಇ ಪಿ ಕ ಇ ಡಬಲ್ ಇ ಬತ್ತಂದ್ರ ಲಾಂಗ್ ಓವೆಲ್ ಇ ಬರ್ತೈತಿ ಹೌದಾ ದೀರ್ಘ ಸ್ವರ ಇ. ಕ ಪ್ಲಸ್ ಇ ಕಿ ಇದು ಪಿ ಅಂದ್ರ ಪ ಕೀಪ್ ಹೌದಾ. ಎಲ್ ಹೌದಾ ನೋಡ್ರಿ ಎಲ್ ಓ ಟಿ ಲ ಓ ಟಿ ಲಾಟ್ ಲ ಸಾರಿ ಇದು ಓನ್ ಬದಲು ಅಂತ ಅನ್ಬೇಕು ಲ ಅ ಆಮೇಲೆ ಟ ಲಾಟ್ ನೋಡ್ರಿ ಎಂ ಎ ಎನ್ ಮ ಯಾ ಮ್ಯಾ ಇದು ಮುಂದೆ ನೋಡ್ರಿ ಎನ್ ನ ಹೌದಾ ಮ್ಯಾನ್ ಹೌದಾ. ಎನ್ ಓ ಟಿ ಹೌದಾ ನ ಅ ಟ ನಾಟ್ ಹೌದಾ. ಇನ್ನ ಓ ಹೌದಾ ಓ ಇ ಎಲ್ ಆಯಿಲ್ ಆ ಇಲ್ ಆ ಇಲ್ ಹೌದಾ ನೋಡ್ರಿ ಆ ಇ ಲ. ಆದ್ರೆ ಇಲ್ಲಿ ಏನಾಗ್ತೈತಿ ಹೇಳ್ರಿ ನಾವು ಓ ಪ್ಲಸ್ ಕಾನ್ಸೋನೆಂಟ್ ಓ ಐ ಕಾನ್ಸೋನೆಂಟ್ ಲೆಟರ್ ಬತ್ತಂದ್ರೆ ಅದನ್ನ ಆ ಅಂತ ಹೇಳಿ ಓದ್ಕೋಬೇಕಾಗ್ತೈತಿ. ಆಯಿಲ್ ಬಾಯ್ಲ್ ಸ್ಪಾಯ್ಲ್ ಹೌದಾ ಕಾಯಿಲ್. ಇನ್ನು ಪಿ ಓ ಟಿ ಇದು ನಿಮ್ಗೆ ಗೊತ್ತಾಗ್ತೈತಿ ಈಸಿಲಿ. ಇಲ್ಲಿ ಏನಾಗ್ತೈತಿ ಹೇಳ್ರಿ ಪ ಆ ಟ ಪಾಟ್. ಇನ್ನ ಕ್ಯೂ ಇ ನ ಕ್ವೀನ್ ಹೌದಾ ಕ್ವಿ ನ ಓಕೆ. ಇನ್ನು ಆರ್ ಯು ಎನ್ ರ ಅ ನ ರನ್ ನೋಡಿದ ಸ್ಟ್ರಾಂಗ್ ಓವೆಲ್ ಅ ಬರ್ತೈತಿ ಹೌದಾ. ಇದನ್ನ ಮೂರ್ ತರ ನಾವು ಇಂಗ್ಲಿಷ್ನಾಗ ಇರುವಂತಹ ಅದಾಗ 3 ಸೌಂಡ್ ಬರ್ತಾವ ಅ ಅ ಅ ಅಂತ ಹೇಳಿ. ಇದು ಯಾವ್ದಪ್ಪ ಅಂದ್ರೆ ಸ್ಟ್ರಾಂಗ್ ಓವೆಲ್ ಅ. ರ ಅ ನ ರನ್ ಹೌದಾ ನೋಡ್ರಿ ಎಸ್ ಯು ಎನ್ ಸನ್ ಹೌದಾ. ಪಿ ನೋಡ್ರಿ ಪಿ ಇ ಎ ಬತ್ತಂದ್ರೆ ಅದನ್ನ ಇ ಅನ್ಕೋಬೇಕು ಟ ಪ್ಲಸ್ ಇ ಟಿ ಹೌದಾ. ಯು ನೋಡ್ರಿ ಯು ಎಸ್ ಇ ಯೂಸ್ ಯೂಸ್ ಜ ಉ ಯು ಝ ಹೌದಾ ಯೂಸ್. ವಿ ಎ ಎನ್ ವ್ಯಾನ್ ಹೌದಾ ಡಬ್ಲ್ಯೂ ಎ ಆರ್ ವಾ. ಆಕ್ಚುಲಿ ಇದನ್ನ ವಾರ್ ಅಂತ ಓದ್ತೀವಿ ನಮ್ಮ ಇಂಡಿಯನ್ ಆರ್ ಪಿದಾಗ. ಅದ್ರ ರಿಯಲ್ ಪ್ರೊನೌನ್ಸಿಯೇಷನ್ ಏನಪ್ಪಾ ಅಂದ್ರ ವಾ ವಾ ಓಕೆ. ಹಿ ಡೈ ಇನ್ ದ ವಾ ಹಿ ಡೈ ಇನ್ ದ ವಾ. ನೋಡ್ರಿ ಇಕ್ಸ್ ರೇ ಜಿರಾಕ್ಸ್ ಕಿಕ್ಸ್ ರೇ ಹೌದಾ ಇಕ್ಸ್ ರೇ. ನಾವು ಇಂಡಿಯನ್ ಹತ್ತಿರಾಗ ಏನಂತ ಹೇಳ್ರಿ ಎಕ್ಸ್ ರೇ ಅಂತೀವಿ ಅದು ಆಕ್ಚುಲಿ ಏನ್ ಹೇಳಿ ಇಕ್ಸ್ ರೇ ಹೌದಾ. ವಾಯ್ ನೋಡ್ರಿ ಯ ಎ ಎ ಟ ಎಟ್ ಸೊ ನೆಕ್ಸ್ಟ್ ನೋಡ್ರಿ ಇದ್ರ ಮುಂದೆ ನೋಡ್ರಿ ಎ ಎನ್ ವಾಯ್ ಇಲ್ಲಿ ಎನ್ ನಂತರ ವಾಯ್ ಬಂದೈತಿ ನ ಪ್ಲಸ್ ಇ ನೀ ಎನಿ ಹೌದಾ ಎನಿ. ಇನ್ನು ಝಡ್ ಅಂದ್ರೆ ನೋಡ್ರಿ ಝ ಡಬಲ್ ಓ ಬತ್ತಂದ್ರೆ ಓ ಏನಪ್ಪಾ ಅಂದ್ರೆ ಓ ಅಂತ ಓದ್ಬೇಕು ಝೂ ಅಂತ ಹೇಳಿ ಕರ್ಸ್ಕೊತೈತಿ. ಈ ತರ ನಾವ್ ಏನ್ ಹೇಳ್ರಿ ಇದು ಬೇಸಿಕ್ ಆಗಿ ನೀವು ಕಲ್ತ್ರಿ. ಇನ್ನ ಮುಂದೆ ಏನು ಅಂತ ಅಂದ್ರ ಮುಂದಿನ ಕ್ಲಾಸ್ಗಳಲ್ಲಿ ಏನ್ ಮಾಡೋಣ ಅಂದ್ರೆ ನಾವು ಒಂದೊಂದು ಏನ್ ಇವು ಸೌಂಡ್ಗಳು ಬರ್ತಾವಲ್ಲ ನಾವ ಏನ್ ಮಾಡೋಣ ಅಂದ್ರ ಕಲಿಯೋನು ಯಾವ ರೂಲ್ ಬಂದ್ರೆ ನಾವು ಯಾವ ಸೌಂಡ್ ಬರ್ತೈತಿ ಹೌದಾ. ಈಗ ಯಾದಾಗ ಒಂದ ಸೌಂಡ್ ಬರ್ತೈತಿ ಹೌದಾ. ಏನಪ್ಪಾ ಅಂದ್ರೆ ಯಾ ಅಂತ ಹೇಳಿ ಅದ್ರಾಗ ಒಂದ ವರ್ಡ್ ಕಂಟೈನಿಂಗ್ ಬರ್ತೈತಿ. ಸೊ ಅದನ್ನ ಏನ್ ಮಾಡೋಣ ಅಂದ್ರ ನಾವ ಹಿಂಗ 44 ಸೌಂಡ್ಗಳಿದಾವ ಆ ಸೌಂಡ್ ಒಳಗೆ ಏನಿದಾವ ಅಂದ್ರ ರೂಲ್ ಇದಾವ. ನೀವು ಇದನ್ನ ಕಲಿತ್ರಿ ಅಂದ್ರೆ ಏನಾಗ್ತೈತಿ ಅಂದ್ರ ನಾಳೆ ನೀವು ಇಂಗ್ಲಿಷ್ ಆಕ್ಸೆಂಟ್ಗಳನ್ನ ಯಾವ ತರ ಓದ್ಬೇಕು ಮತ್ತೆ ಯಾವ ತರ ಮಾತಾಡಬೇಕು ಅಂತ ಹೇಳಿ ನಿಮಗೆ ಹೆಲ್ಪ್ ಆಗ್ತೈತಿ. ಸೊ ಇದನ್ನ ಏನ್ ಮಾಡೋಣ ಅಂದ್ರ ಮುಂದಿನ ತರಗತಿಗಳಲ್ಲಿ ಏನ್ ಮಾಡ್ಕೋತ ಹೋಗೋಣ ಅಂದ್ರ ನಾವು ಮುಂದಿನ ಕ್ಲಾಸಸ್ ಏನ್ ಮಾಡೋಣ ಅಂದ್ರ ನೋಡ್ಕೋತ ಹೋಗೋಣ ಹೌದಾ. ಥ್ಯಾಂಕ್ ಯು.